ತಂದೆ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಮಗ ನೇಣಿಗೆ ಶರಣಾಗಿರ್ತಕ್ಕಂಥ ಘಟನೆ ಮೈಸೂರಿನ ನಂಜನಗೂಡು ತಾಲೂಕು ಸಿಂಗಾರಿಪುರದಲ್ಲಿ ನಡೆದಿದೆ. ಮನೆ ಮುಂದೆ ಹಸು ಕಟ್ಟುವ ವಿಚಾರಕ್ಕೆ ಹಲ್ಲೆ ಮಾಡಿರ್ತಕ್ಕಂಥ ಆರೋಪ, ತಂದೆ ಮೇಲೆ ಹಲ್ಲೆಗೈದು ನಿಂದಿಸಿದ್ದಕ್ಕೆ ನಾಗೇಂದ್ರ ನೇಣಿಗೆ ಶರಣಾಗಿದ್ದಾರೆ ಅಂತ ಹೇಳಲಾಗಿದೆ. ಮನನೊಂದು ಪುತ್ರ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಶಂಕರ್ ತಂದೆ ಅವರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಮನನೊಂದು ಪುತ್ರ ನಾಗೇಂದ್ರ ನೇಣಿಗೆ ಶರಣಾಗಿದ್ದಾರೆ. ಕೌಲಂದೆ ಪೊಲೀಸ್ ಠಾಣೆಯಲ್ಲಿ 9 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾದೇಗೌಡ, ಕುಳ್ಳೇಗೌಡ, ಮಾದೇವ ಸೇರಿ 9 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ತಂದೆಯನ್ನ ಸಾಯುವ ಹಾಗೆ ಹೊಡೆದಿದ್ದೇವೆ, ನೀನು ಸಾಯುವುದೇ ಮೇಲು ಅಂತ ಆರೋಪಿಗಳು ಪ್ರಚೋದನೆ ಕೂಡ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ಪ್ರಕರಣ ಸಂಬಂಧ 9 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ಅವನು 9 ಜನ ಹೊಡಿತಾರೆ. ಮಿಸ್ ಆಗಿರೋ ಅವನು ಹೊಡೆದಾಗ ನಾನು ಕಾಪಾಡಿದ್ದೀನಿ. ಇಬ್ಬರು ಹೇಳ್ಕೊಂಡ್ಬಿಟ್ಟಿದ್ದೀನಿ. ಅವನ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡ್ಬಿಟ್ಟಿದ್ದೀನಿ. ಮಗನ್ನ ವಾರ್ನೆ ಕೊಟ್ಟಿದ್ದಾರೆ. ಅವನು ಕೆರೆಗೆ ಹೋಗಿದ್ದ ದನ ಇಟ್ಕೊಂಡು ವಾರ್ನೆ ಕೊಟ್ಟಿದ್ದಾರೆ. ಬಟ್ ಅವನೇ ಬಂದು ಹೋಗ್ಬಿಟ್ಟು ಬತ್ತಿ ಕಚ್ಚಿಗಪ್ಪ ಅಂದ್ಬಿಟ್ಟು ಮನೆಗೆ ಹೋಗಿದ್ದಾನೆ. ಮನೆ ಹೋಗಾಟ ಬರ್ದಿಟ್ಟು ಬರ್ದಿ ಇದು ಮಾಡಿದ್ದಾನೆ. ನಿನ್ನೂ ಮುಗಿಸ್ತೀನಿ ಅಂತ ಅವ್ರು ಇನ್ನೂ ಮುಗಿಸ್ತೀನಿ ಅಂದ್ರೆ ನಿಮ್ಮ ಅಪ್ಪನೇ ಹೋದ್ಮೇಲೆ ನೀವೇನು ಮಾಡೋಕ್ಕಾಗಲ್ಲ ಅಂದ್ರೆ ಅದು ನಮ್ಗೆ ನೀವು ದಯವಿಟ್ಟು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಇಷ್ಟರ ಮಟ್ಟಿಗೆ ಅಂದ್ರೆ ಸಾಯೋ ಮಟ್ಟಿಗೆ ಹೊಡೆಯುವಂಥದ್ದು, ಕಾನೂನು ಕೈಗೆ ಎತ್ತಿಕೊಳ್ಳುವಂಥದ್ದು, ಯಾಕೆ ಇಷ್ಟರ ಮಟ್ಟಿಗೆ ಹೋಯಿತು ಈ ಘಟನೆ? ಪೊಲೀಸರು ಈಗ ಪ್ರಕರಣ ದಾಖಲಿಸಿಕೊಂಡಿದ್ದಾರಾ? ತನಿಖೆ ಯಾವ ನಿಟ್ಟಿನಲ್ಲಿ ಮುಂದುವರೆದಿದೆ? ಕೇವಲ ಹಸು ಕಟ್ಟುವ ವಿಚಾರವಾಗಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸಿಂಗಾರಿಪುರ ಗ್ರಾಮದಲ್ಲಿ ನಡೆದಿದೆ. ಆ ತಂದೆ ಮಗನಿಗೆ ಗುಂಪೇನಿದೆ 9 ಜನರ ತಂಡ ತಂದೆಗೆ ಮಗನ ಮುಂದೆ ಮಾರಣಾಂತಿಕವಾಗಿ ಹಲ್ಲೆನ ಮಾಡಿದ್ದಾರೆ. ಇದರಿಂದ ಮರದಂತಹ ಯುವಕ ತಂದೆ ಆಸ್ಪತ್ರೆಗೆ ಸೇರಿದ ನಂತರದಲ್ಲಿ ಆ ನೇಣಿಗೆ ಶರಣಾಗಿರುವಂತದ್ದು. ಈ ಒಂದು ಘಟನೆಗೆ ಆ ಯುವಕ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆ 9 ಜನರು ಕೂಡ ಸಾಕಷ್ಟು ಹೆದರಿಕೆಯನ್ನು ಹಾಕಿದ್ರು. ನಿಮ್ಮ ತಂದೆಗೆ ಮಾಡಿದಂತಹ ಗತಿಯನ್ನೇ ನಿಮಗೂ ಕೂಡ ಮಾಡ್ತೀನಿ ಅಂತ ಎದುರಿಸಿದ ಕಾರಣಕ್ಕಾಗಿಯೇ ಈ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಪೋಷಕರು ಕೂಡ ಆ ಗಂಭೀರವಾದಂತಹ ಆರೋಪನ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಕೌಲಂದೆ ಪೊಲೀಸ್ ಠಾಣೆಯಲ್ಲೂ ಕೂಡ 9 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ. ಅದೇನೇ ಇದ್ರೂ ಕೂಡ ಕೇವಲ ಹಸು ಕಟ್ಟುವಂತಹ ವಿಚಾರಕ್ಕೆ ಈ ರೀತಿಯಾಗಿ ಆ 9 ಜನರ ಬಂದು ಹೊಡೆದಿದ್ದಾರೆ ಅಂತಂದ್ರೆ ಈ ಒಂದು ಪ್ರಕರಣದ ಬಗ್ಗೆ ಪೊಲೀಸರು ಕೂಡ ಇತ್ತೀಚೆಗೆ ಮಾಹಿತಿಯ ಕಲಾಖೆಗೆ ಈಗ ಮುಂದಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.